ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದಲ್ಲಿ ಬಾಲಕಾಂಡದ ರಾಮ ಲಕ್ಷ್ಮಣರು ವಿಶ್ವಾಮಿತ್ರನ ಹಿಂದೆ ಹೊರಟಿದ್ದು ಎಂಬ 22ನೆಯ ಅಧ್ಯಾಯಕ್ಕೆ ಸ್ವಾಗತ. ವಿಶ್ವಾಮಿತ್ರರ ಯೋಗ್ಯತೆಯನ್ನು, ವಿಶ್ವಾಮಿತ್ರರ ಮಹತ್ವವನ್ನು, ಅವರ ಪರಾಕ್ರಮವನ್ನು, ಅವರಿಗೆ ತಿಳಿದಿರುವ ಶಸ್ತ್ರಾಸ್ತ್ರ ವಿದ್ಯೆಗಳ ಬಲವನ್ನು ತಿಳಿದವನಾಗಿ ದಶರಥನು ವಸಿಷ್ಠರಿಂದ ತಿಳಿಸಲ್ಪಟ್ಟಂತೆ ಅವರಿಂದ ಶ್ರೀರಾಮನು ರಕ್ಷಿಸಲ್ಪಡುತ್ತಾನೆ ಎಂಬ ಭರವಸೆಯಲ್ಲಿ ರಾಮ ಲಕ್ಷ್ಮಣರಿಬ್ಬರನ್ನು ವಿಶ್ವಾಮಿತ್ರರ ಜೊತೆಯಲ್ಲಿ ಕಳುಹಿಸಲು ಸಿದ್ಧನಾಗುತ್ತಾನೆ. ಆ ಬಳಿಕ ವಸಿಷ್ಠ ಮುನೀಶ್ವರನ ಮಾತನ್ನು ಕೇಳಿ ದಶರಥ ರಾಯನು ಸಂತೋಷಯುಕ್ತನಾಗಿ ಲಕ್ಷ್ಮಣ ಸಮೇತನಾದ ರಘುನಾಥನನ್ನು ಕರೆದು ಪ್ರಯಾಣೋಚಿತವಾದ ಶಾಂತಿ ಕರ್ಮಗಳನ್ನು ಮಾಡಿ ಕಳುಹಿಸಿದನು. ರಾಮ ಲಕ್ಷ್ಮಣರು ತಮ್ಮ ತಾಯಂದಿರಾದ ಕೌಸಲ್ಯ, ಕೈಕೇಯಿ, ಸುಮಿತ್ರಾದೇವಿಯರಿಗೆ ಅಭಿವಂದಿಸಿ ಅವರ ಆಶೀರ್ವಾದಗಳನ್ನು ಪಡೆದು, ವಾಮದೇವಾದಿ ಋಷಿಗಳಿಗೆ ಅಭಿವಂದಿಸಿ ಅವರ ಆಶೀರ್ವಾದವನ್ನು ಪಡೆದರು. ಅನಂತರ ಪ್ರಯಾಣಕ್ಕೆ ಅನುಕೂಲವಾಗಿ ಶೈತ್ಯ ಸೌರಭ್ಯ ಮಾಂದ್ಯಯುಕ್ತವಾದ ತಂಗಾಳಿಯು ತೀಡುತ್ತಿರಲು ಬತ್ತಳಿಕೆಗಳನ್ನು ಧರಿಸಿಕೊಂಡು ಬಿಲ್ಲುಗಳನ್ನು ಕೈಯಲ್ಲಿ ಹಿಡಿದು ಶರೀರ ಕಾಂತಿಯಿಂದ ದಶ ದಿಕ್ಕುಗಳನ್ನು ಬೆಳಗಿಸುತ್ತಾ ಸಹಸ್ರ ಶಿರಸ್ಸುಗಳುಳ್ಳ ಶೇಷನೋ ಎಂಬಂತೆ ವಿಶ್ವಾಮಿತ್ರನ ಹಿಂದೆ ತೆರಳಿದರು. ಸರ್ವಲಕ್ಷಣ ಸಂಪನ್ನರು, ಸರ್ವಾಲಂಕಾರವುಳ್ಳವರು, ಅತ್ಯಂತ ತೇಜಸ್ವಿಗಳು ಆದ ರಾಮ ಲಕ್ಷ್ಮಣರು ತಮ್ಮ ಕಾಂತಿಯಿಂದ ವಿಶ್ವಾಮಿತ್ರ ಮುನೀಶ್ವರನನ್ನು ಪ್ರಕಾಶಗೊಳಿಸುತ್ತಿದ್ದರು. ಮುಂಗೈ ಬೆರಳುಗಳ ರಕ್ಷಣಾರ್ಥವಾಗಿ ಕೈ ಹೊಡೆಗಳನ್ನು ಇಟ್ಕೊಂಡು, ಆಯುಧಗಳನ್ನು ಕೈಯಲ್ಲಿ ಹಿಡಿದುಕೊಂಡು, ಖಡ್ಗಗಳನ್ನು ಹಿಡಿದು ಮಹಾ ತೇಜಸ್ವಿಗಳಾಗಿ ಮನೋಹರವಾದ ಶರೀರವುಳ್ಳ ರಾಮ ಲಕ್ಷ್ಮಣರು ವಿಶ್ವಾಮಿತ್ರ ಮುನೀಶ್ವರನ ಹಿಂದೆ ಹೋದರು. ಆಗ ಅವರು ಅಶ್ವಿನಿ ದೇವತೆಗಳು ಬ್ರಹ್ಮದೇವನ ಹಿಂದೆ ಹೋಗುವಂತೆಯೂ, ವಿಘ್ನೇಶ್ವರ ಷಣ್ಮುಖರು ಅಪರಿಮಿತವಾದ ಮಹಿಮೆಯುಳ್ಳ ಪರಮೇಶ್ವರನ ಹಿಂದೆ ಹೋಗುವಂತೆಯೂ ಒಪ್ಪುತ್ತಿದ್ದರು. ಬಳಿಕ ರಾಮ ಲಕ್ಷ್ಮಣ ಸಮೇತನಾಗಿ ವಿಶ್ವಾಮಿತ್ರ ಮುನೀಶ್ವರನು ಅರ್ಧ ಗಾವದ ದೂರ ಹೋಗಿ ಸರಯೂ ನದಿ ತೀರದಲ್ಲಿ ನಿಂತು ರಾಮಚಂದ್ರನನ್ನು ನೋಡಿ, ರಾಮಚಂದ್ರ, ಈ ಸರಯೂ ನದಿಯಲ್ಲಿ ಉದಕವನ್ನು ತೆಗೆದುಕೋ, ಕಾಲವನ್ನು ಅತಿಕ್ರಮಿಸಬೇಡ, ಬಲ ಅತಿಬಲ ಎಂಬ ಮಂತ್ರಗಳನ್ನು ಗ್ರಹಿಸಿಕೊ. ಆ ಮಂತ್ರಗಳಿಂದ ಎಷ್ಟು ದಾರಿ ನಡೆದರೂ ಬಳಲಿಕೆಯು ಹುಟ್ಟುವುದಿಲ್ಲ, ಧಗೆ ತೋರುವುದಿಲ್ಲ, ಶರೀರದ ಕಾಂತಿಯು ಪಲ್ಲಟವಾಗುವುದಿಲ್ಲ. ಮಲಗುವ ಸಮಯದಲ್ಲಾಗಲಿ ಮರವೆಯಾಗಿರುವ ವೇಳೆಯಲ್ಲಾಗಲಿ ರಾಕ್ಷಸರು ಬಂದು ಕಷ್ಟಪಡಿಸಲಾರರು. ಆ ಮಂತ್ರವನ್ನು ಜಪ ಮಾಡುವವರ ಬಾಹುಬಲಕ್ಕೆ ಸರಿಯಾದವರು ಒಬ್ಬರೂ ಇಲ್ಲ. ಸ್ವರ್ಗ, ಮರ್ತ್ಯ, ಪಾತಾಳಗಳೆಂಬ 3 ಲೋಕಗಳಲ್ಲಿಯೂ ನಿನ್ನ ಸೌಭಾಗ್ಯಕ್ಕೂ ದಾಕ್ಷಿಣ್ಯಕ್ಕೂ ಸುಜ್ಞಾನಕ್ಕೂ ಸಮನಾದವರೇ ಇರುವುದಿಲ್ಲ. ಲೋಕದಲ್ಲಿ ನಿನ್ನ ಮಾತಿಗೆ ಪ್ರತ್ಯುತ್ತರವನ್ನು ಕೊಡುವುದಕ್ಕೆ ಸಮರ್ಥರೇ ಇರುವುದಿಲ್ಲ. ಈ ಬಲಾತಿ ಬಲಗಳೆಂಬ ಮಂತ್ರಗಳನ್ನು ಜಪ ಮಾಡಿದರೆ ನಿನಗೆ ಸಮಾನರಾದವರೇ ಇರುವುದಿಲ್ಲ. ಈ ಮಂತ್ರಗಳು ಸಮಸ್ತ ಜ್ಞಾನಕ್ಕೂ ತಾಯಿ ತಂದೆಗಳ ಹಾಗಿರುವವು. ಈ ಮಂತ್ರಗಳನ್ನು ಮಾರ್ಗದಲ್ಲಿ ಜಪಿಸಿದರೆ ಹಸಿವು ಮೊದಲಾದವು ಹುಟ್ಟುವುದಿಲ್ಲ. ಈ ಮಂತ್ರ ಜಪ ಮಾಡಿದರೆ ಭೂಲೋಕದಲ್ಲಿ ವ್ಯಗ್ಗಳವಾದ ಕೀರ್ತಿಯುಂಟಾಗುವುದು. ಆದ್ದರಿಂದ ಈ ಮಂತ್ರಗಳಿಗೆ ನೀನು ಅಧಿಕಾರಿಯಾಗಿದ್ದೀಯೆ. ಎಲೈ ರಘುನಾಥನೇ, ಧಾರ್ಮಿಕನಾದ ನಿನ್ನಲ್ಲಿ ಅನೇಕ ಸದ್ಗುಣಗಳಿರುವುದಕ್ಕೆ ಸಂಶಯವಿಲ್ಲ. ನೀನು ಈ ಮಂತ್ರಗಳನ್ನು ಜಪ ಮಾಡಿದರೆ ನಿನಗೆ ಈ ಮಂತ್ರಗಳು ನಾನಾ ಪ್ರಕಾರವಾದ ಫಲಗಳನ್ನು ಕೊಡುವವು ಎಂದು ನುಡಿದನು. ಆಮೇಲೆ ರಘುನಾಥನು ಸರಯೂ ನದಿಯಲ್ಲಿ ಸ್ನಾನ ಮಾಡಿ ಶುಚಿಯಾಗಿ ಅತ್ಯಂತ ಸಂತುಷ್ಟಚಿತ್ತನಾಗಿ ಪರಮಾತ್ಮ ಧ್ಯಾನವುಳ್ಳ ವಿಶ್ವಾಮಿತ್ರ ಮುನೀಶ್ವರನ ದೆಸೆಯಿಂದ ಆ ಮಂತ್ರಗಳ ಉಪದೇಶವನ್ನು ಪಡೆದನು. ಬಲಾತಿ ಬಲಗಳೆಂಬ ಮಂತ್ರಗಳ ಪ್ರಭಾವದಿಂದ ಅಪರಿಮಿತ ಪರಾಕ್ರಮವುಳ್ಳ ರಘುನಾಥನು ಶರತ್ಕಾಲದಲ್ಲಿ ಕಿರಣಗಳಿಂದ ದಹಿಸುವ ಸೂರ್ಯನ ಹಾಗೆಯೇ ಪ್ರಕಾಶಿಸುತ್ತಿದ್ದನು. ಈ ಪ್ರಕಾರದಲ್ಲಿ ರಾಮ ಲಕ್ಷ್ಮಣರು ವಿಶ್ವಾಮಿತ್ರ ಮುನೀಶ್ವರನಿಂದ ಮಂತ್ರೋಪದೇಶವನ್ನು ಪಡೆದು
ಆತನನ್ನು ಗುರುಭಾವದಿಂದ ಎಣಿಸುತ್ತಾ ಸರಯೂ ನದಿ ತೀರದಲ್ಲಿ ಒಂದು ರಾತ್ರಿ ಮಲಗಿದ್ದರು. ಎಂದು ಅಭ್ಯಾಸವಿಲ್ಲದ ಹುಲ್ಲು ಹಾಸಿಗೆಯಲ್ಲಿ ಮಲಗಿದ್ದ ರಾಮ ಲಕ್ಷ್ಮಣರಿಗೆ ಆ ರಾತ್ರಿಯು ಕ್ಷಣದಂತೆ ಮಂಗಳಕರವಾಗಿ ಕಳೆದು ಹೋಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.